ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಿ ಪಿಕ್ಚರ್ಸ್ ಕನ್ನಡ. ನಾನು ರಕ್ಷಿತಾ ಶ್ರೀನಿವಾಸ. ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಅವತಾರ ಪುರುಷ 2 ಚಿತ್ರದ ಬಗ್ಗೆ. ಅವತಾರ ಪುರುಷ 1 ಆದ್ಮೇಲೆ ಒನ್ ಮೋರ್ ಅಂತ ಜನ ಹೇಳಿದಕ್ಕೆ ಅವತಾರ ಪುರುಷ 2 ಬರ್ತಾ ಇದೆ. ಇದೇ April 5th ರಿಲೀಸ್ ಆಗ್ತಾ ಇದೆ. ಸೊ ನನ್ನ ಜೊತೆಗೆ ಇದು ವೆರಿ ಪ್ರಾಮಿಸಿಂಗ್ ಶರಣ್ ಸರ್ ಇದ್ದಾರೆ ಅಂಡ್ ಕರ್ನಾಟಕದ ಮಿಲ್ಕಿ ಬ್ಯೂಟಿ ರಾಶಿಕಾ ರಂಗನ್ ಮ್ಯಾಮ್ ಇದ್ದಾರೆ. ಮಾಡ್ಕೊಳ್ಳೋಣ. ಹಲೋ. ಐ ಸೋ ವೆಲ್ಕಮ್. ನಮಸ್ಕಾರ. ಹೇಗಿದ್ದೀರಾ? ಫೈನ್. ಸ್ವಲ್ಪ ನರ್ವಸ್, ಸ್ವಲ್ಪ ಟೆನ್ಷನ್. ನಾವು ನರ್ವಸ್ ಆಗಿರ್ಬೇಕು ಆಕ್ಚುಲಿ. ಯಾಕೆಪ್ಪ, ಯೂಶಲಿ ಫಿಲಮ್ ರಿಲೀಸ್ ಟೈಮಲ್ಲಿ ಹಂಗಿರುತ್ತೆ. ಚೆನ್ನಾಗಿದೆ, ಸೂಪರ್ ಆಗಿದ್ದೀವಿ. ಸೊ ನನಗೆ ಫಸ್ಟ್ಲಿ ಸಾರಿ ಕೇಳಬೇಕು. ಯಾಕೆ ಅಂತ ಥಿಂಕ್ ಮಾಡ್ತಾ ಇದ್ದೀವಿ, ಅಷ್ಟೆಲ್ಲ ಅರ್ಥ ಮಾತಾಡ್ಬೋದು. ಹುಳ ಬಿಟ್ಬಿಟ್ಟು ಇಲ್ಲಿ ಬಂದೆ. ಮ್ಯಾಮ್ ಆಕ್ಚುಲಿ ನಿಮ್ಗೆ ಕರುಣೆ ಅನ್ನೋದೇ ಇಲ್ಲ. ಅಯ್ಯಯ್ಯೋ, ಯಾಕ್ರಿ ಹಿಂಗ್ ಹೇಳ್ತಿದ್ದೀರಾ? ಎತ್ಕೋತಿದ್ದಂಗೆ ಫೈರಿಂಗ್, ಬಿಗಿನಿಂಗ್ ಫೈರ್ ಅಂತ. ಅಲ್ಲ ನಿಜ ಹೇಳಿ, ಕರುಣೆನೇ ಇಲ್ವಾ? ಯಾಕೆ ಫೇರ್ ಆಗಿದ್ದೀರಾ ಅಂತ. ಗೊತ್ತಿಲ್ಲ, ಊಟದಾಗಿಂದ ಇದೇ ಕಲರ್ ಇದೀವಿ. ಏನು ಅದಕ್ಕೋಸ್ಕರ ಅಂತೂ ಏನು ಮಾಡ್ಕೊಂಡಿಲ್ಲ. ನಾವು ಸ್ವಲ್ಪ ಬದುಕೊಂಡ್ಬಿಡ್ತೀವಿ. ನನಗೆ ಗರ್ಲ್ ಸ್ಟಾಕ್ ನಾನಿಲ್ಲ, ನಾನಿಲ್ಲ. ಇಲ್ಲ ಆತರ ಡಿ ಗ್ಲಾಮ್ ರೋಲ್ಸ್ ಮಾಡ್ತೀವಿ. ಸೊ ಒಂದೊಂದ್ ಸಿನಿಮಾಲ್ ಒಂದೊಂದ್ ತರ ಕಾಣಿಸ್ಕೊಳಕ್ಕೆ, ಬಟ್ ನಮ್ ರಿಯಲ್ ಕಲರ್ ಇರೋದು ಹಿಂಗೆ, ಏನ್ ಮಾಡಕ್ಕಾಗತ್ತೆ? ಅದಕ್ಕೆ ಹೇಳ್ತಾರೆ ಕರುಣೆ ಇಲ್ಲ ನಿಮ್ಗೆ. ಅಜ್ಜೋ. ಸೊ ನಿಮ್ಗೆ ಹುಡುಗ ಹೆಂಗಿರ್ಬೇಕು? ಲೈಕ್ ನಿಮ್ಮಷ್ಟೇ ಫೇರ್ ಆಗಿರ್ಬೇಕು ಅಂತ ಅಥವಾ ಪರವಾಗಿಲ್ಲ ಹೆಂಗಿದ್ರು? ಇಲ್ಲ, ನನಗೆ ಫೇರ್ ಆಗಿರೋ ಹುಡುಗರು ಇಷ್ಟ ಆಗೋದಿಲ್ಲ. ಪ್ರಾಬ್ಲಿ ಹುಡುಗಿ ಅಂದ್ರೆ ನಂಗೆ ಫೇರ್ ಟೋನ್, ಅವ್ರವ್ರ ಸ್ಕಿನ್ ಟೋನ್ ಅವ್ರವ್ರಿಗೆ ಚೆನ್ನಾಗಿರುತ್ತೆ. ಬಟ್ ನಂಗೆ ಹುಡುಗರು ಅಂತ ಬಂದ್ರೆ ಒಂದು ನಮ್ದು ಏನ್ ಇಂಡಿಯನ್ ವೀಟಿಶ್ ಸ್ಕಿನ್ ಟೋನ್ ಇದೆಯೋ ಅದು ಇಷ್ಟ ಆಗುತ್ತೆ. ಹಂಗಿರ್ಬೇಕು ನಮ್ ಹುಡುಗ. ಹುಡುಗರ ಹಾರ್ಟ್ ಬಿಟ್ಬಿಡ್ರಿ ಎರಡನೇ ಸಲ. ಸರ್ ಗೊತ್ತಾಯ್ತಾ ನಿಮ್ಗೆ ಸಾರಿ ಕೇಳಿ ಅಂತ. ಸೊ ಲಾಸ್ಟ್ ಟೈಮ್ ಈ ಕ್ವಶನ್ಗೆ ನಿಮ್ಗೆ ಆನ್ಸರ್ ಸಿಗ್ಬೇಕು ಅಂತಾನೆ ನೀವು ನಾನ್ ಕೇಳೋ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕು, ಓಕೆನಾ? ಫಸ್ಟ್ ಲಾಸ್ಟ್ ಟೈಮ್ ನಿಮ್ಗೆ ತರುಣ್ ಸರ್ ಕಾಲ್ ಮಾಡಿದ್ಯಾವ? ಅಯ್ಯೋ, ಅವ್ರ ದಿನ ಮಾತಾಡ್ತಾರೆ. ಏನ್ರಿ ನೀವು? ಇವತ್ತು ಬೆಳಗ್ಗೆನೂ ಕೂಡ ನಾವು ಮಾತಾಡ್ಬೇಕಾಗಿತ್ತು. ಅಲ್ಲಿ ಕಾಲ್ ಯು ಲೇಟರ್ ಅಂತ ಇವಾಗ ಕಳ್ಸಿದ್ದಾನೆ. ಕಾಟೇರ ಟೈಮಲ್ಲಿ ಒಂದು ಸೆಟ್ಟಲ್ಲಿ ಇದ್ದಾಗ ಕಾಲ್ ಮಾಡಿದ್ದೆ. ಸುಮಾರು ಸಲ ಮಾಡಿ. ಆವಾಗ ನಿಮ್ಮ ಹತ್ರ ಗೂಗಲ್ ಪೇ ಮಾಡಿಸ್ಕೊಂಡಿದ್ದಿಲ್ಲ? ಓ, ನೀವೇನದು? ಅಯ್ಯೋ ರಾಮಚಂದ್ರ, ಓ ನೀವದು. ಸರಿ ಮಾಡ್ತಾರೆ ಇವರು. ಏನು? ಅವನು ನಾನು ಗೂಗಲ್ ಪೇನಾ? ನಮ್ಗೂ ಹಾಕಿ ಮೇಡಮ್. ಅವಾಗ ಹಾಕ್ಸ್ಕೊಂಡಿದ್ದು. ನನಗೆ ಮಗ ಇಲ್ಲೇನೋ ಇದಕ್ಕೆ ನನಗೆ ಏನೋ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಒಂಚೂರು ಈಗ ಒಂದು 50 ರೂಪೀಸ್ ಈ ನಂಬರ್ಗೆ, ಅವ್ರ ನಂಬರ್ಗೆ ಅಲ್ಲ, ಅವ್ನ ನಂಬರ್ಗೆ. ನಾನು ಕರೆಕ್ಟಾಗಿ ಯಾವ್ದು ಪ್ರೋಗ್ರಾಮಿಂಗ್ ಹತ್ತುತ್ತಾ ಇದ್ದೀನಿ, ಯಾದಗಿರಿ ಅಂತ ಒಂದು ಜನ ಹತ್ತುತ್ತಾ ಇದ್ದೀನಿ. ಕಾರಲ್ಲಿ ಇದ್ದೀನಿ, ಕಾರ್ ಇಳಿಬೇಕು ನಾನು. ಮಗ ಅರ್ಜೆಂಟ್ ಒಂದು ನನಗೆ 50 ದಬ್ಬ 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 ಅಂತ ಎಲ್ಲ ಗೊತ್ತಲ್ಲ ನಮ್ಮ ಹುಡುಗ. ಅಣ್ಣ ಬೇಗ ಬರೋಣ ಅಂತಾನೆ. 5 ನಿಮಿಷ ತಡಿ ಅಂತ ಎಲ್ಲ ಮಾಡಿ ಹಾಕಿ ಆಮೇಲೆ ಬಂದೆ. ನಾವು ಮಾತಾಡಕ್ಕೂ ಆಗ್ಲಿಲ್ಲ ಕ್ಲೀನಾಗಿ, ಅಲ್ವಾ? ಓ ನೀವೇನಾ ಮೇಡಮ್? ಅಬ್ಬಾ, ಇಲ್ಲ ಮಜಾ ಇತ್ತು ಮಾತ್ರ. ಅಲ್ಲ ಚೆನ್ನಾಗಿತ್ತದು, ಸಖತ್ ಕಾನ್ಸೆಪ್ಟ್ ಅದು, ಸಖತ್ತಾಗಿತ್ತು. ವೆರಿ ನೈಸ್. ಅದೇ ಎಷ್ಟು ಬಿಸಿ ಇದ್ರು ನೀವು ಪಿಕ್ ಮಾಡಿ ಗೂಗಲ್ ಪೇ ಅಂತ ಮಾಡ್ತಿರಲ್ಲ, ಅದು ಹೆಂಗ್ ಓಡಿದೆ ಅಂತಂದ್ರೆ ಜನ ಎಷ್ಟು ಮೆಚ್ಕೊಂಡಿದೆ ನಿಮ್ಮ ನಿಮ್ ಫ್ರೆಂಡ್ಶಿಪ್ ನ ಅಂತ. ಹೌದಾ? ಸೋ ನೈಸ್. ನೋಡಿ ಪ್ಲೀಸ್, ಹಂಗೆ ನೀವ್ ಹೇಳಿ. ಅಂದ್ರೆ ನನಗೆ ಅದೇನು ತರುಣ್ ಸರ್ ಜೊತೆ ಇವ್ರು ಇಂಟರ್ವ್ಯೂ ಅಲ್ಲಿ ಇವ್ರು ಹಿಂಗಿದ್ದಾರೆ. ಸುಮ್ಮನೆ ಇವ್ರಿಬ್ರು ಮಾತಾಡ್ಕೊಂಡು ನನಗೆ ಫೋನ್ ಮಾಡತ್ತಾರ, ಒಂದ್ 50 ರೂಪಾಯಿ ಗೂಗಲ್ ಪೇ ಮಾಡ್ಬೇಕು ಅಂತ. ಫಸ್ಟ್ ಟೈಮ್ ನಾನು 50 ರೂಪಾಯಿ ಕೇಳ್ತಿದ್ದೆ. ನನಗೆ ಏನಿದೆ ಗೊತ್ತಾಗ್ತಾ ಇಲ್ಲ. ನಾನು ಪ್ರೋಗ್ರಾಮ್ ಹೋಗ್ಬೇಕು, ಹತ್ತಾ ಇರ್ಬೇಕು. ಎಲ್ಲ ಜನ ಬಂದಿದ್ದಾರೆ. ಅವರು ಪಾಪ ಪೊಲೀಸ್ ಅವರು, ಸರ್ ಇಳಿರಿ ಸರ್, ಬೇಗ ಹೋಗಿ ಅಂತಾರೆ ಅಂತ. ಹಾ ಇದೆ. ಅವ್ರು ನಿಮ್ಮ ನಂಬರ್ ಕಳಿಸಿ. ಅದಾದ್ಮೇಲೆ ಅಲ್ಲ, ನಾನು 50 ರೂಪಾಯಿ ಹಾಕಿದ್ದು ನಿಮ್ಗ? ಇಲ್ಲ ಸರ್, ಅವ್ರಿಗೆ ಈ ನಂಬರ್ಗೆ ಕರೆಕ್ಟಾಗಿದೆ, ಎಡಿಟ್ ಮಾಡಿದೆ. ಗೂಗಲ್ ಪೇ ಒಂದು 50 ರೂಪಾಯಿ ಅಷ್ಟು ಮಾಡ್ತೀನಿ ನೋಡಿ. ಈಗಲೇ ಮಾಡ್ತೀಯಾ? ಮಾಡ್ತೀನಿ ನೋಡಿ. ಮಾಡ್ತೀನಿ ನೋಡಿ.
ಬ್ರದರ್ ಫ್ರಮ್ ಅನದರ್ ಮದರ್. ಅದು ನಿಮ್ಮ ಪೇಜಾ? Yes, sir. ಹಾಂ, ಓಕೆ ಓಕೆ. ಸರ್ ನಿಮ್ಮ ಫ್ರೆಂಡ್ಶಿಪ್ಗೆ ಯಾವ ದೃಷ್ಟಿನೂ ಬೀಳದೆ ಅಯ್ಯೋ, ಸೋ ನೈಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಸಿನಿಮಾದ ಬಗ್ಗೆ ಮಾತಾಡೋಣ ಸರ್. ಅವತಾರ ಪುರುಷ 1 and 2 ಆಯ್ತು. ಸೊ ನಿಮ್ಗೆ ಯಾವ್ದು ಕ್ವಿಕ್ ಒನ್ ಅಂತ ಅನ್ಸಿತ್ತು? ಯಾವ್ದು ಅಂದರೆ ಬೇಗ ಮುಗ್ದೋಯ್ತು, ಈಸಿ ಆಯ್ತು ಇದು ಅಂತ 1 or 2? ಇಲ್ಲ, ಸೈಮಲ್ಟೇನಿಯಸ್ ಆಗಿ ಶೂಟ್ ಆಗಿತ್ತಲ್ಲ, ಸೊ ಹಾಗಾಗಿ ಆ್ಯಕ್ಚುಲಿ ದಿ ಎಂಟೈರ್ ಪ್ರಾಸೆಸ್ಸೇ ಕ್ವಿಕ್ಕಾಗಿ ಆಗೋಯ್ತು ಅಂತ ಅನಿಸಿದ್ದು ಏನಕ್ಕೆ ಅಂತ ಕೇಳಿ, ವಂಡರ್ಫುಲ್ ಟೀಮ್. ಸೊ ಈ ಟೀಮ್ ನಮಗೆ ಎಷ್ಟು ಒಂಥರ ಹೆಂಗಾಗೋದ್ರು ಅಂತಂತಂದ್ರೆ ಇವರೆಲ್ಲ ನನ್ನ ಫ್ಯಾಮ್ಲಿ ಅನ್ನೋ ಥರನೇ. ಸೊ ಸುನಿ ಅವ್ರ ಜೊತೆಯಲ್ಲಿ ಮಾಡಿದಂಥ ಮೊದಲನೇ ಸಿನಿಮಾ ಇದು. ಈ ಸಚ್ ಅ ಸ್ವೀಟ್ ಹಾರ್ಟ್, ಐ ವಿಲ್ ಟೆಲ್ ಯು. ಸೊ ನೀವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ ದಿನದಿಂದನೇ ಹೀ ಬಿಕಮ್ಸ್ ಅ ಫೇವರೆಟ್ ಟು ಎನಿಬಡಿ. ಅಷ್ಟು ಒಳ್ಳೆಯ ಸೋಲ್ ಅದು. ಸೊ ಹಾಗಾಗಿ ಎಂಟೈರ್ ಪ್ರಾಸೆಸ್ಸೇ ಬೇಗ ಮುಗಿದೋಯ್ತು ಅನಿಸಿದ್ದು. ಬೇಗ ಮುಗ್ದು ಅಶೀಲಂ ಅಂತನ್ನೋರು, ಈ ಸಿನಿಮಾದ ಕ್ಯಾಮ್ರಾಮನ್ ವಿಲಿಯಂ ಅವರು, ದಿ ಎಂಟೈರ್ ಕ್ರೂ ರೀ. ನಿಮ್ಗೆ ಏನ್ ಬೇಗ ಮುಗೀತು ಅಂತನಾ? 1 or 2? ಅದೇ ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿದ್ದು, ಬಟ್ ಪಾರ್ಟ್ 2 ಅಲ್ಲಿ ಒಂದಷ್ಟು ಕೆಲವು ಸೀನ್ಗಳು ಬಾಕಿ ಇತ್ತು 1 ಮುಗ್ಸಾದ್ಮೇಲೆ. ಸೊ ಅದು ತುಂಬಾ ಕೆಲವೇ ದಿನಗಳಲ್ಲಿ ಮುಗ್ದೋಯ್ತು. ಪ್ರಾಬ್ಲಿ 5 to 10 days ಒಳಗಡೆ ಎಲ್ಲ ಮುಗ್ದೋಯ್ತು. ಸೊ ಮುಗ್ದೋಯ್ತಾ, ಪಾರ್ಟ್ 2 ರೆಡಿ ಆಗ್ಬಿಡ್ತಾ ಅಂತ ಅನ್ನಿಸ್ತು. Preparations ಯಾವ್ದಾರ ಆಯ್ತು? Like 1 ಗೆ ಸೆಪರೇಟ್, 2nd ಗೆ ಸೆಪರೇಟ್ ಅಂತ ಇಲ್ಲ, ಇಲ್ಲ, ಅಟ್ ದ ಸೇಮ್ ಟೈಮ್ ಎರಡೂ ಶೂಟ್ ಮಾಡಿದ್ದು. ಪ್ರಿಪೇರ್ ಆಗಿರ್ಬೋದು, ಏನಿಲ್ಲ. ಇಲ್ಲ ಆ ರೀತಿ. ಅಂದರೆ ಇದಕ್ಕೆ ಭಾಳ ಬೇಕಾಯಿತು. ನನಗೆ ಗೊತ್ತಿರೋಂಗೆ ಫಸ್ಟ್ ಟೈಮು ನನ್ನ ಇಡೀ ಸಿನಿಮಾ, ನನ್ನ ಹಿಂದಿನ ಸಿನಿಮಾಗಳಲ್ಲಿ ಕಾಮಿಡಿನೇ ಮೇನ್ ಇದಾಗಿರುತ್ತೆ. ಇಲ್ಲಿ ಕಾಮಿಡಿ ಒಂದು ವಿಚಾರವನ್ನು ತಲುಪಿಸುವ ವೆಹಿಕಲ್ ಆಗಿದೆ ಅಷ್ಟೇ. ಇಲ್ಲಿ ಕಾಮಿಡಿ ಮುಖಾಂತರ ಒಂದು ವಿಚಾರನ ಹೇಳ್ತಾ ಇದ್ದೀವಿ ಇಲ್ಲಿ. ಅದು ಫಸ್ಟ್ ಟೈಮ್ ನನಗೆ ಆಗ್ತಾ ಇರೋವಂಥದ್ದು ನನ್ನ ಚಿತ್ರದ ಅಂದರೆ ನಾನು ಹೇಳ್ತಾ ಇರೋದು ರೆಕಾರ್ಡ್ಸಲ್ಲಿ. ಸೊ ಇದು ಒಂದು ಬೇರೆ ಆಯಾಮ. ಸೊ ಹೀಗಾಗಿ ನನ್ನನ್ನು ನಾನು ಬೇರೆ ಆಯಾಮಕ್ಕೆ ನಾನು ತೊಡಗಿಸ್ಕೊಳ್ಬೇಕಾಗಿತ್ತು, ನಾನು ಓಪನ್ ಆಗಬೇಕಾಗಿತ್ತು. ಅದಕ್ಕೆ ನಾನು ಹೆಂಗೆ ಅದನ್ನು ಕ್ಯಾರಿ ಮಾಡ್ತೀನಿ ಅಂತ ಅನ್ನೋದಿತ್ತು ಗೊತ್ತಾ. ಅಲ್ಲಿ ಒಂದಿಷ್ಟು, ಯಾಕಂದರೆ ಖಂಡಿತ, ಯಾಕಂದರೆ ನನಗೆ ಇಸಮ್ ಅನ್ನೋದು ದೊಡ್ಡ ವರ್ಡ್ ಆ್ಯಕ್ಚುಲಿ. ಆದ್ರೂ ಕೂಡ ಶರಣ್ ಇಸಮ್ ಅಂತ ಒಂದಿದೆಯಲ್ಲ, ಅದನ್ನು ಕಮ್ಮಿ ಕೇಳುವಂಥದ್ದು ಇದು. ನೋಡಿ, ಕೆಲವು ಕಡೆ ಮಾತ್ರ ನಾನು ಇವ್ರ ಜೊತೆಲಿ ನನಗೆ ಅಂತ ಥರದ್ದೆಲ್ಲ ಒಂದು ಇತ್ತು ಗೊತ್ತಾ, ಅಲ್ಲಿ ಮಾತ್ರ ನಿಮ್ಮ ಹಳೆ ಶರಣ್ ಸಿಗ್ತಾನೆ. ಆಮೇಲೆ ವೆನ್ ದಿಸ್ ಆ್ಯಕ್ಚುಲಿ ಈ ಬ್ಲ್ಯಾಕ್ ಮ್ಯಾಜಿಕ್ಕಿನ ಒಂದು ಅಂಶ ಸ್ಟಾರ್ಟ್ ಆಗುತ್ತೆ ಗೊತ್ತಾ, ಅವಾಗ ನೋಡಿ ಆ ಶರಣ್ ಇಸಮ್ ಅನ್ನೋದು ಕಮ್ಮಿ ಇದೆ ಆ್ಯಕ್ಚುಲಿ. ನೀವು ಗಮನಿಸಿರ್ತೀರ ನೀವು. ಸೊ ಅವಾಗೇನಾಯಿತು, ನನಗೆ ಜಾಸ್ತಿ ಸ್ವಲ್ಪ ಹೋಮ್ವರ್ಕ್ ಬೇಕಾಯಿತು. ಇದಾದ ನಂತರ ಮಾಡಿದ ಸಿನಿಮಾ ಅದು ಗುರು ಶಿಷ್ಯರು. ನೀವು ಅದು ನೋಡಿದರೆ ಅಲ್ಲಿ ಮತ್ತೆ ಇನ್ನೊಂದು ಬೇರೆ ಶರಣ್ ಆಗಿರ್ತಾನೆ. ಸೊ ಅದಕ್ಕೆಲ್ಲ ಈ ಸಿನಿಮಾದ ಪ್ರಯೋಗ ಎರಡನ್ನೂ ಕೂಡ ಕಾರಣ ಆಗಿದೆ. ಸರ್ ಹೇಳಿದ್ರು ಲೈಕ್ ಅವ್ರದ್ದು ಶರಣಿಸಮ್ ಅನ್ನೋದು ಬಂದಿತ್ತು ಫಸ್ಟ್ ಪಾರ್ಟ್ ಅಲ್ಲಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಇಟ್ ಇಸ್ ಅ ಡಿಫರೆಂಟ್ ವರ್ಜನ್ ಅಂತ. ನಿಮ್ ಕ್ಯಾರೆಕ್ಟರ್ ಯಾವ ತರ ಡಿಫರೆಂಟ್ ಇದೆಯಾ? ಅಂದ್ರೆ ಟು ಬಿಗಿನ್ ವಿತ್ ಕತೆ ಶುರುವಾಗದೆ ಈ ಸಿರಿ ಅನ್ನೋ ಕ್ಯಾರೆಕ್ಟರ್ ಇಂದ. ಸೊ ಡೆಫಿನೆಟ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಏನಿತ್ತು ಅದೊಂಥರ ತುಂಬಾ ಲೈವ್ಲಿ ಆಗಿ ಕತೆನ ಮುಂದಕ್ಕೆ ಸಾಗುವಂತ ಕ್ಯಾರೆಕ್ಟರ್ ಆಗಿತ್ತು. ಈಗ ಕತೆ ಒಳಗೆ ಆಲ್ರೆಡಿ ಇನ್ ಡೆಪ್ತ್ ಪಾರ್ಟ್ 2 ಅಲ್ಲಿ ವೆರಿ ಬಿಗಿನಿಂಗ್ ಅಲ್ಲೇನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಕ್ಯಾರೆಕ್ಟರೈಸೇಷನ್ ವೈಸ್ ಅಷ್ಟು ಡಿಫ್ರೆಂಟ್, ಬಟ್ ಡೆಫಿನೆಟ್ಲಿ ಕತೆ ಬಗ್ಗೆ ಸೀರಿಯಸ್ ಆಗ್ತಾ ಹೋಗುವಂಥದ್ದು ಎಲ್ಲ ಪಾತ್ರಗಳು. ಸೊ ಆ ರೀತಿಯಾಗಿ ತುಂಬಾ ಡಿಫ್ರೆನ್ಸ್ ಅನ್ನೋದು ಕಾಣಲ್ಲ. ಎವ್ರಿಬಡಿ ಆರ್ ಇನ್ವಾಲ್ವ್ಡ್ ಇನ್ ಟು ದ ಸ್ಟೋರಿ ಅಂಡ್ ಕತೆ ಜೊತೆನೆ ಸಾಗುವಂಥದ್ದು. ಎಕ್ಸ್ಕ್ಲೂಸಿವ್ ಆಗಿ ಫಸ್ಟ್ ಪಾರ್ಟ್ ಅಲ್ಲಿ ಇದ್ದಂಗೆ ಸೆಕೆಂಡ್ ಪಾರ್ಟ್ ಅಲ್ಲಿ ಇಲ್ಲ. ಇಲ್ಲಿ ಕಂಪ್ಲೀಟ್ ಕಂಟೆಂಟ್ ವೈಸ್ ಹೋಗಿದ್ದೀವಿ. ಸರ್ ಸೀಕ್ವೆಲ್ ಅಂದ ತಕ್ಷಣನೇ 1, 2 ಅಂತ ಬಂದಾಗ ಸಕ್ಸಸ್ ರೇಟ್ ಲೈಕ್ 1 ಹಿಟ್ ಆಗುತ್ತೆ, 2 ಹಿಟ್ ಆಗಲ್ಲ, ಅಥವಾ 2 ಹಿಟ್ ಆಗುತ್ತೆ, 1 ಹಿಟ್ ಆಗಲ್ಲ. ಸೊ ಈ ತರ 2 ಮಾಡ್ತಿದೀವಿ ಅಂತ ಅಂದಾಗ ನಿಮ್ಮ ಲೈಕ್ ಫಸ್ಟ್ ಥಾಟ್ ಏನ್ ಬಂತು, ಏನಂತ ಹೇಳಿದ್ರು? ನನಗೆ ಪಾರ್ಟ್ 1 ಪಾರ್ಟ್ 2 ಹೊಸದೇನಲ್ಲ. ನನಗೆ ಗೊತ್ತಿರೋಂಗೆ ನಾನು ಮಾಡಿರೋ ಕೆಲವೇ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಈ ಥರ ಸೀಕ್ವೆಲ್ಲು ಪಾರ್ಟ್ಸ್ಗಳು ಮಾಡಿದವನು ನಾನು. ನನಗೆ ಆ್ಯಕ್ಚುಲಿ ನನ್ನ ಸ್ಪ್ಯಾನ್ ಇದೆಯಲ್ಲ, ಸ್ಪ್ಯಾನ್ ದೊಡ್ಡದಾಗಿದೆ. ನಂಬರ್ ಆಫ್ ಫಿಲ್ಮ್ಸ್ ತುಂಬ ಕಮ್ಮಿ ಇದೆ ರೀ ನಂದು. ರ್ಯಾಂಬೋಯಿಂದ ತೊಗೊಂಡ್ರೆ ಇಲ್ಲಿ ತನಕ 2010 ಶುರು ಮಾಡಿದ್ವಿ ರ್ಯಾಂಬೋ.
ಗಾಟ್ ರಿಲೀಸ್ಡ್ ಇನ್ 2012. ನೌ ಇಟ್ ಈಸ್ 2024. ಒಂದು ಲೆಕ್ಕದಲ್ಲಿ 14 ಇಯರ್ಸ್ ಆಗಿದೆ, ರಿಲೀಸಿನ ಲೆಕ್ಕದಲ್ಲಿ 12 ಇಯರ್ಸ್ ಆಗಿದೆ. ಸೊ ಈ 12 ಇಯರ್ಸಲ್ಲಿ ನಂಬರ್ಸ್ ನೋಡಿ ನೀವು, ತುಂಬ ಕಮ್ಮಿ ನಂಬರ್ಸು ನನ್ನ ಸಿನಿಮಾಗಳಾಗಿರುತ್ತೆ. ಆ ಕಮ್ಮಿ ನಂಬರಲ್ಲಿ ಅತಿ ಹೆಚ್ಚು ಸಕ್ಸಸ್ ರೇಟ್ ಅಲ್ಲಲ್ಲ, ಇದು ನಾನು ಪಾರ್ಟ್ 1 ಪಾರ್ಟ್ 2 ಹೇಳ್ತಾ ಇದ್ದೀನಿ. ಅತಿ ಹೆಚ್ಚು ನೀವು ಸುಮ್ಮನೆ ಹಂಗಂದ್ರೆ ಅರ್ಧಕ್ಕರ್ಧ ಪಾರ್ಟ್ 1 ಪಾರ್ಟ್ 2 ಇರುತ್ತೆ. ನೀವು ಸರ್ ನೀವು ನಿಮ್ಮ ಸಿನಿಮಾಗಳ ಹೆಸರು ಹೇಳ್ಬಿಡಿ ಅಂತಂತಂದ್ರೆ ಚಕ್ ಅಂತ ರಪ್ ಅಂತ. ಮೊನ್ನೆ ಒಂದು ಕ್ಲಾಸ್ಗೆ ಇತ್ತು ಯಾರಿಗೆ, ಸುನಿಗೆ, ಯಾವುದೊಂದು ಶೋಗೆ ಹೋಗಿದ್ವಿ. ಸರ್ ಶರಣ್ ಅವ್ರದ್ದು ಟಕ್ ಅಂತ 5 ಸಿನಿಮಾದ ಹೇಳ್ಬೇಕು ಅಂತ. ರೆಮೋ 1 ರೆಮೋಟು, ವಿಕ್ಟ್ರಿ 1 ವಿಕ್ಟ್ರಿ 2, ಆ ಥರ ವರ್ಷ ಭಾಳ ಈಸಿ ಅವ್ರದ್ದು. ಅಂಡ್ ಕೋಇನ್ಸಿಡೆಂಟ್ಲಿ ನಾವು ನಾವಿಬ್ರೆ ಪಾರ್ಟ್ 2ಗಳಲ್ಲೇ ಇದೀವಿ. ಕರೆಕ್ಟ್. ಸೊ ರಾಂಬೋ 2, ಅವತಾರ ಪುರುಷ 2. ನಿಮ್ಗೆ ಫಸ್ಟ್ ಥಾಟ್ ಏನಿತ್ತು ಪಾರ್ಟ್ 2 ಮಾಡ್ತಿದ್ದೀನಿ ಅಂತ? ಅಂದ್ರೆ ಫಸ್ಟ್ ಆಫ್ ಆಲ್ ವೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಫಾರ್ ಪಾರ್ಟ್ 1 ಪಾರ್ಟ್ 2 ಮಾಡ್ಬೇಕು ಅನ್ನೋ ಪ್ಲಾನ್ಸ್ ಇರಲಿಲ್ಲ. ಅದಾದ ನಂತರ ಡೆವಲಪ್ ಆಗಿದ್ದು ಅಂತ ಪ್ಲಾನ್ ಇದು. ಬಟ್ ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟೇಷನ್ ವಿಜುವಲಿ ನೋಡ್ತಾ ಬಂದಾಗ ಅಂದ್ರೆ ಈ ಸ್ಟೋರಿಗೆ ಇನ್ ಡೆಪ್ತ್ ಕಂಟೆಂಟ್ ಬೇಕಾಗಿರೋದ್ರಿಂದ ಪಾರ್ಟ್ 2 ಅಲ್ಲಿ ಸಾಕಷ್ಟು ಅಂಶಗಳು ತುಂಬಾನೇ ಕತೆ ಹೇಳೋಂಥದ್ರಿಂದ ಪಾರ್ಟ್ 1 ನಲ್ಲಿ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಜೊತೆಗೆ ಇಂಟ್ರಡಕ್ಷನ್ ಬೇಕಾಗಿತ್ತು ಅನ್ನೋದು. ಸೊ ಐ ಫೆಲ್ಟ್ ಇಟ್ ವಾಸ್ good enough to start with part 1.